ಬನ್ನಿ ಬನ್ನಿ ಸರ್, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಮೇಡಮ್ ಅವರು ಬಂದಿದ್ದಾರೆ. ಹೌದು, ಪೂರ್ಣಿ ವಿಷಯ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನು ಅಂತ ತಿಳ್ಕೊಳ್ಳೋಣ ಅಂತ ನಾನು ಬಂದೆ. ಅದು ಪರವಾಗಿಲ್ಲ, ಇವ್ರ ಮುಂದೆನೇ ಹೇಳಿ, ಏನು ವಿಷಯ? ತುಂಬ ಮುಖ್ಯವಾದ ವಿಷಯ. ಇದನ್ನು ತಗೊಳ್ಳಿ. ಏನಿದು? ಆಶ್ರಮ ಪೇಂಟಿಂಗ್ ನಡೀತಾ ಇದೆ. ಎಲ್ಲ ರೂಮ್ಗಳನ್ನೂ ಕ್ಲೀನ್ ಮಾಡ್ತಾ ಇದ್ವಿ. ಇದು ನಮ್ಮ ಹಳೆ ಆಫೀಸ್ ರೂಮಲ್ಲಿ ಸಿಕ್ತು. ಇದರಲ್ಲಿ ಒಂದು ಹರಳಿನ ಸರ ಇದೆ. ಗುರುಗಳು ಪೂರ್ಣಿನ ಆಶ್ರಮಕ್ಕೆ ಕರ್ಕೊಂಬಂದಾಗ ಅವಳ ಕುತ್ತಿಗೆನಲ್ಲಿ ಈ ಸರ ಇತ್ತು. ಇಷ್ಟು ಚೆನ್ನಾಗಿರೋ ಸರನ ಮಗುಗೆ ಆಸೆಯಿಂದ ಮಾಡಿಸಿರ್ತಾರೆ. ಆಸೆಯಿಂದ ಮಾಡಿಸಿದ್ದಾರೆ ಅಂದಮೇಲೆ ಅವ್ರಿಗೆ ಮಗು ಅಂದರೆ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ? ತುಳಸಿಯವರೇ, ಅದನ್ನು ನಾವು ಮನೇಲಿ ಮಾತಾಡೋಣ. ಅಲ್ಲ, ಇದೆಲ್ಲ ತುಳಸಿಯವರೇ, ಹೇಳಿದ್ನಲ್ಲ, ಮನೇಲಿ ಮಾತಾಡೋಣ. ಅನ್ನಪೂರ್ಣ ಅವರೇ, ನಾವೇನು ಹೊರಡ್ತೀವಿ. ಆಯಿತು ಸರ್, ಈ ಸರ ನಾವು ಪೂರ್ಣಿಗೆ ತಲುಪಿಸ್ಬಿಡಿ. ಬಿಡುವಾದಾಗ ಪೂರ್ಣಿನ ಆಶ್ರಮಕ್ಕೆ ಬರೋಕ್ಕೆ ಹೇಳಿ. ಸರಿ, ಹೇಳ್ತೀವಿ. ಹೊರಡೋಣ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ ತುಳಸಿಯವರೇ? ನೋಡಿ, ಈ ಸರ ಎಷ್ಟು ಚೆನ್ನಾಗಿದೆ. ಇದನ್ನು ಮಗುಗೆ ಹಾಕಿದ್ರು ಅಂದರೆ ಅವ್ರ ಮಗುನ ತುಂಬ ಪ್ರೀತಿ ಮಾಡ್ತಾಯಿದ್ರು ಅನ್ಸುತ್ತೆ ಅಲ್ವಾ? ಅಷ್ಟೊಂದು ಪ್ರೀತಿ ಮಾಡೋರಿಗೆ ನಮ್ಮ ಪೂರ್ಣಿ ಏನಾದರೂ ಮತ್ತೆ ಸಿಕ್ಬಿಟ್ರೆ ಅವಳು ಬದುಕೇ ಬದಲಾಗ್ಬಿಡುತ್ತೆ. ನೀವಿಲ್ಲೇ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ತುಳಸಿಯವರೇ. ಇದೊಂದು ಸರ ಹಾಕಿದ ಮಾತ್ರಕ್ಕೆ ಮಗು ಮೇಲೆ ಪ್ರೀತಿ ಇತ್ತು ಅಂತ ಹೇಗೆ ಅನ್ಕೋತೀರಾ? ಪ್ರೀತಿ ಇಲ್ಲದೆ ಇದ್ದಿದ್ರೆ ಇದನ್ನು ಯಾಕೆ ಹಾಕ್ತಾಯಿದ್ರು ಮಾಧವ್ ಅವರೇ? ಇಂಥದ್ದೆಲ್ಲ ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಮಗು ಮೇಲೆ ಪ್ರೀತಿ ಇತ್ತು ಅಂತ ಅನ್ಕೋಬೇಡಿ. ಇದಕ್ಕೆ ಅವರ ಶ್ರೀಮಂತಿಕೆನೂ ಕಾರಣ ಇರ್ಬೋದಲ್ವಾ? ನೀವು ಹೇಳಿದ ಥರ ಅವ್ರಿಗೆ ಮಗು ಮೇಲೆ ಪ್ರೀತಿ ಇದ್ದಿದ್ದರೆ ಅವ್ರ ಮಗುನ ಬೀದಿಲಿ ಯಾಕೆ ಬಿಟ್ಟು ಹೋಗ್ತಿದ್ರು? ಒಂದು ವೇಳೆ ಪೂರ್ಣಿ ಏನಾದರೂ ಜಾತ್ರೆಲೋ ಸಂತೆಲೋ ಎಲ್ಲಾದರೂ ಕಳೆದೋಗಿ ಆಶ್ರಮ ಸೇರ್ಕೊಂಡಿದ್ದಿದ್ರೆ ನೀವು ಹೇಳೋದು ಒಪ್ಕೋಬೋದಾಗಿತ್ತು. ತಾವಾಗೆ ಬಂದು ಮಗುನ ಬೀದಿಲಿ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಮಗು ಬೇಕಾಗಿರಲಿಲ್ಲ. ಸ್ವಲ್ಪನೂ ಕರುಣೆ ಇಲ್ಲದೆ ಎಳೆ ಕಂದನ್ನು ತಬ್ಲಿ ಮಾಡಿ ಹೋಗಿದ್ದಾರೆ. ಇಷ್ಟಾದ ಮೇಲೂ ನೀವು ಅವರನ್ನು ಹುಡುಕೋ ಪ್ರಯತ್ನ ಮಾಡ್ತೀನಿ ಅಂತಿದ್ದೀರಲ್ಲ, ಅದೇ ದೊಡ್ಡ ತಪ್ಪು. ಅಂದರೆ ಪೂರ್ಣಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಲೇಬಾರ್ದಾ? ಯಾಕೆ ಗೊತ್ತಾಗಬೇಕು? ಅವಳೀಗ ನಮ್ಮನ್ನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿಲ್ವಾ? ನಾವು ಅವಳನ್ನು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇಲ್ವಾ? ತಂದೆ ತಾಯಿ ಪ್ರೀತಿನ ನಾವು ಕೊಡ್ತಾ ಇದ್ದೀವಿ. ಇಷ್ಟ ಇಲ್ಲದೆ ಬೀದಿಗೆ ಬಿಟ್ಟಿರೋ ಅಪ್ಪ ಅಮ್ಮನ ಹುಡುಕಿ ಅವ್ರ ಹತ್ರ ಸೇರಿಸೋದಕ್ಕಿಂತ ಇಷ್ಟಪಟ್ಟು ನಾವು ಪೂರ್ಣಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಇಲ್ಲ ಮಾಧವ್ ಅವರೇ, ನನಗೆ ಯಾಕೋ ಪೂರ್ಣಿಗೆ ಅವಳ ತಂದೆ ತಾಯಿ ಸಿಗ್ತಾರೆ, ಅವರು ಪೂರ್ಣಿಗೋಸ್ಕರ ಕಾಯ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಇದೇ ಥರ ಪೂರ್ಣಿ ಕೂಡ ಎಮೋಷ್ನಲ್ ಆಗಿ ಅಪ್ಪ ಅಮ್ಮನ ಹುಡುಕ್ತಾ ಇದ್ಲು. ಅದನ್ನೇ ಜನಾರ್ದನ್ ಎನ್ಕ್ಯಾಶ್ ಮಾಡಿಕೊಂಡ. ಆಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಲ್ವಾ? ಪೂರ್ಣಿ ಹೇಗೋ ಮತ್ತೆ ಚೇತರಿಸ್ಕೋತಾ ಇದ್ದಾಳೆ. ಇಂಥದ್ರಲ್ಲಿ ಮತ್ತೆ ತಂದೆ ತಾಯಿನ ಹುಡ್ಕೋಕ್ಕೆ ಹೋಗೋದು, ಅವ್ರು ಸಿಗದೆ ಮತ್ತೆ ಅವಳು ಒದ್ದಾಡೋದು, ಇದೆಲ್ಲ ಬೇಕಾ? ನೀವು ಹೇಳೋ ಹಾಗೆ ಪೂರ್ಣಿ ತಂದೆ ತಾಯಿ ಸಿಕ್ಕಿ ಮತ್ತೆ ಅವಳನ್ನು ದೂರ ಮಾಡಿದ್ರೆ ಅದಕ್ಕಿಂತ ದೊಡ್ಡ ನೋವು ಇನ್ನೇನಿದೆ? ದಯವಿಟ್ಟು ಈ ಪ್ರಯತ್ನಗಳೆಲ್ಲ ಇಲ್ಲಿಗೆ ಬಿಟ್ಟುಬಿಡಿ ತುಳಸಿಯವರೇ. ಮಗಳೇ ಬೇಡ ಅಂತ ಬಿಸಾಡ ಹೋಗಿರೋರ ಹತ್ರ ಮತ್ತೆ ನಮ್ಮ ಪೂರ್ಣಿನ ಸೇರ್ಸೋಕ್ಕೆ ನನಗಿಷ್ಟ ಇಲ್ಲ. ಕುಡಿಯೋದು ಇದನ್ನೆಲ್ಲ ಅವಳು ಕೊಡಲ್ವಾ?
ಇದನ್ನು ಮತ್ತೆ ಪೂರ್ಣಿ ಕೊಟ್ಟು ಅವಳ ಮನಸ್ಸಲ್ಲಿ ಆಸೆಗಳು ಹುಟ್ಟುವಾಗ ನಾನು ಮಾಡಲ್ಲ. ಅವಳು ಹೇಗಿದ್ದಾಳೋ ಹಾಗೆ ನೆಮ್ಮದಿಯಾಗಿ ಇರಲಿ. ತಂದೆ ತಾಯಿ ಇದ್ದು ನೀನು ತಬ್ಲಿ ಆಗಿದೆಯಾ ಕಂದ? ಅದೆಂಥ ಪರಿಸ್ಥಿತಿಲಿ ಅವರು ನಿನ್ನನ್ನು ತಬ್ಲಿ ಮಾಡಿದ್ರು, ಅಥವಾ ಅಂಥ ಕೆಟ್ಟ ಮನಸ್ಥಿತಿ ಅವ್ರದ್ದಾಗಿತ್ತು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನ ಬಾಯಿಂದ ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ಒಂದೊಂದು ಕ್ಷಣನೂ ಕಾಯ್ತಾ ಇದ್ದೀನಿ. ಹಲೋ ಅಮ್ಮ. ಪೂರ್ಣಿ, ಹೇಗಿದ್ಯಮ್ಮ? ಇಷ್ಟೆಲ್ಲ ಆದಮೇಲೂ ನೀನು ನನ್ನನ್ನು ಅಮ್ಮ ಅಂತ ಕರಿತಿದ್ಯಾ ಅಂದರೆ ನನಗೆ ನನ್ನ ಬಗ್ಗೆನೇ ನಾಚಿಕೆ ಆಗ್ತಿದ್ಯಮ್ಮ. ಛೇ, ನೀವು ಯಾಕೆ ಹಾಗೆಲ್ಲ ಅನ್ಕೋತೀರಾ? ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನಾನು ಅಮ್ಮ ಅಂತ ಕರೆದಿದ್ದು ಬರೀ ಬಾಯಿ ಮಾತುಕಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅದೇ ಬಾಯಲ್ಲಿ ಬಂತು ಅಷ್ಟೇ. ಯಾಕೋ ಗೊತ್ತಿಲ್ಲಮ್ಮ, ನಿನ್ನ ಹತ್ರ ತುಂಬ ಮಾತಾಡಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನನಗೂ ನಿಮ್ಮ ನೆನಪು ತುಂಬ ಆಗ್ತಿತ್ತು ಅಮ್ಮ. ನೀವು ಫೋನ್ ಮಾಡಿದ್ದು ಒಳ್ಳೆಯದೇ ಆಯಿತು. ನಾನು ಹೀಗೆ ಆಗಾಗ ಕಾಲ್ ಮಾಡ್ತಿದ್ರೆ ನಿನಗೇನು ತೊಂದರೆ ಆಗಲ್ಲಲ್ವ ಪೂರ್ಣಿ? ತೊಂದರೆನಾ? ಸಂತೋಷ ಆಗೋ ವಿಷಯಕ್ಕೆ ತೊಂದರೆ ಯಾಕಾಗುತ್ತೆ? ಸರಿ ಪೂರ್ಣಿ, ಪೂರ್ಣಿ ಮತ್ತೆ ಮತ್ತೆ ಕೇಳ್ತಿದ್ದೀನಿ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಸಂತೋಷವಾಗಿ ನೆಮ್ಮದಿಯಾಗಿ ಬಾಳಬೇಕು ಅನ್ನೋದೇ ನನಗಿರೋ ಆಸೆ. ಆದರೆ ಏನಮ್ಮ? ನನ್ನ ಮಗಳೂ ಅಳಿಯಾನೂ ಸೇರಿಕೊಂಡು ಆ ಮನೆ ಒಡೆಯೋದಕ್ಕೆ ಸಂಚು ಮಾಡ್ತಿದ್ದಾರೆ. ಅದನ್ನು ಹೇಗಾದರೂ ಮಾಡಿ ತಪ್ಪಿಸು ಪೂರ್ಣಿ. ನಾವೆಲ್ಲರೂ ಅದೇ ಪ್ರಯತ್ನ ಮಾಡ್ತಿದ್ದೀವಿ ಅಮ್ಮ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಸರಿ ಪೂರ್ಣಿ, ಅಷ್ಟಾದರೆ ಸಾಕು. ಹುಷಾರು ಕಣಮ್ಮ, ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ. ಆಯ್ತಮ್ಮ, ನೀವು ಹುಷಾರು. ಅಮ್ಮ, ನೀವು ಯಾವಾಗ ಬಂದ್ರಿ? ನೀನು ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ, ಆಗಲೇ ಬಂದೆ. ವನಜಾ ಅಮ್ಮ ಫೋನ್ ಮಾಡಿದ್ರು. ಏನೋ ಗೊತ್ತಿಲ್ಲ, ಅವ್ರ ಮಾತನ್ನ ಕೇಳ್ತಿದ್ರೆ ಏನೋ ಒಂಥರ ಸಂತೋಷ ಆಗತ್ತೆ, ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ನಿಜಾನೋ ಸುಳ್ಳು? ಅವ್ರು ನಿನ್ನ ತಾಯಿ ಅನ್ನೋ ವಿಷಯ ಕೇಳಿದಾಗ ದೇವ್ರು ಅದನ್ನು ನಿಜ ಮಾಡಬಾರ್ದಾಗಿತ್ತ ಅಂತ ನನಗನ್ಸಿತ್ತು ಪೂರ್ಣಿ. ಅವ್ರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರು ನಿನ್ನ ನೋಡ್ಕೊಳ್ಳೋ ರೀತಿ, ಅದನ್ನೆಲ್ಲ ನೋಡ್ತಿದ್ದಾಗ ನೀವಿಬ್ಬರು ಅಮ್ಮ ಮಗಳೇ ಆಗಿರಬಾರ್ದಾಗಿತ್ತ ಅಂತ ನಂಗೆ ಅನಿಸುತ್ತೆ. ಅಮ್ಮ, ಇನ್ಮೇಲೆ ನಾನು ಆ ರೀತಿ ಯೋಚನೆ ಮಾಡೋದನ್ನೇ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಕನಸು ಕಾಣೋದು ಕಮ್ಮಿ ಮಾಡಿದ್ರೆ ಕಣ್ಣಲ್ಲಿ ನೀರು ಬರೋದು ಕಮ್ಮಿ ಆಗ್ಬೋದೇನೋ ಅಂತ. ಈಗಲೂ ನನ್ನ ಮುದ್ದು ಅಮ್ಮ ನೀವಿದ್ದೀರಲ್ಲ, ನನಗಷ್ಟು ಸಾಕು. ಸರಿ, ಹಾಗಾದರೆ ಈ ವಿಷಯನ ಎಲ್ಲರ ಜೊತೆ ಡಿಸ್ಕಸ್ ಮಾಡೋಣ. ಹಾಂ, ಕೂತ್ಕೊಳ್ಳಿ, ಸಿಟ್. ಥ್ಯಾಂಕ್ ಯು ಸರ್. ಅಣ್ಣ, ಅದಕ್ಕೆ ಅವಿ
ಎಲ್ಲ ಒಂದು ನಿಮಿಷ ಬನ್ನಿ. ಅಣ್ಣ, ಅದಕ್ಕೆ ಇವರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ಆ್ಯನಿವರ್ಸರಿ ದಿನ ನಡೆಯೋ ಎಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಅವತ್ತು ಬೆಳಿಗ್ಗೆ ಪ್ರೋಗ್ರಾಮ್ ಇನಾಗ್ರೇಷನ್ ಇರುತ್ತೆ. ಇನಾಗ್ರೇಷನ್ ಆದಮೇಲೆ ಗೆಸ್ಟ್ಗಳ ಸ್ಪೀಚ್ ಇರುತ್ತೆ. ಅದಾದಮೇಲೆ ಕಲ್ಚರಲ್ ಇವೆಂಟ್, ಜೊತೆಗೆ ಡೆಕೋರೇಷನ್ ಆ್ಯಂಡ್ ಫುಡ್ ಮೆನು ಎಲ್ಲ ಡೀಟೇಲ್ಸ್ ಹೇಗಿರುತ್ತೆ ಅನ್ನೋದು ಈ ಫೈಲಲ್ಲಿದೆ ಸರ್. ತುಳಸಿಯವರೇ, ನೀವು ನೋಡಿ. ಅಯ್ಯೋ, ನನಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಶಾರ್ವರಿಯವರೇ, ನೀವೇ ಇದನ್ನು ನೋಡಿ. ಪರವಾಗಿಲ್ಲ ತುಳಸಿ ಅವರೇ, ಇದನ್ನೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ನೀವು. ಕಂಪನಿಗೆ ನೀವು ತಾನೇ ಯಜಮಾನಿ. ಅಯ್ಯಯ್ಯೋ, ಹಾಗೇನೂ ಇಲ್ಲ. ಕಂಪನಿಗೆ ಈ ಮನೆಯವ್ರು ಎಲ್ಲರೂ ಯಜಮಾನ್ರು. ದಯವಿಟ್ಟು ಇದನ್ನೆಲ್ಲ ನೀವೇ ನೋಡಿ. ಹೌದು ಶಾರ್ವರಿ, ಮೆನು ಏನು ಬೇಕು ಅಂತ ನೀನೇ ಡಿಸೈಡ್ ಮಾಡು. ಡೆಕೋರೇಷನ್ಸು, ಕಲ್ಚರಲ್ ಇವೆಂಟ್ಸ್ ಎಲ್ಲ ದೀಪಿಕಾ, ಪೂರ್ಣಿ ಇಬ್ಬರು ಕೂತು ಡಿಸೈಡ್ ಮಾಡಲಿ. ಡಿಸೈಡ್ ಮಾಡೋದೇನಿದೆ ಅಣ್ಣ, ಕಲ್ಚರಲ್ ಈವೆಂಟ್ ಅಂದಮೇಲೆ ಮನೆಯವರೆಲ್ಲ ಭಾಗಿಯಾದರೆ ಚಂದ. ಹೌದು ಸರ್, ನಾವು ಪ್ಲ್ಯಾನ್ ಮಾಡಿರೋದು ಹಾಗೆ ಇದೆ. ಅವತ್ತು ಸ್ಟೇಜ್ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಟಾಫ್ ಜೊತೆ ಮಾತಾಡಿದಾಗ ಅವರು ಹೀಗೆ ಹೇಳಿದ್ರು, ನೀವೆಲ್ಲರೂ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಏನು, ನಾವೆಲ್ಲರೂ ಪರ್ಫಾರ್ಮ್ ಮಾಡೋದಾ? ವಾವ್, ಮನೆಯವ್ರು ಎಲ್ಲರೂ ಒಂದೇ ಇವೆಂಟಲ್ಲಿ ಪರ್ಫಾರ್ಮ್ ಮಾಡೋದು ಸಖತ್ತಾಗಿರುತ್ತೆ. ಇಟ್ ಬಿ ವಂಡರ್ಫುಲ್ ದೊಡ್ಡಪ್ಪ. ಅದು ಹಾಗಲ್ಲ ನಿಧಿ, ನೀವೆಲ್ಲ ಮಕ್ಕಳು ಹಾಡು ಕುಣಿತ ಅಂತಂದರೆ ಚೆನ್ನಾಗಿರುತ್ತೆ. ನಾವೆಲ್ಲ ತಪ್ಪೇನು ಮಾವ, ಹಾಡಕ್ಕೆ ಕುಣಿಯಕ್ಕೆ ಖುಷಿ ಪಡೋದಕ್ಕೆ ವಯಸ್ಸೆಲ್ಲ ಏನು ಅಡ್ಡಿ ಬರಲ್ಲ. ಪೂರ್ಣಿ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಮನೆಯವರು ಎಲ್ಲರೂ ಸೇರಿ ಪರ್ಫಾರ್ಮ್ ಮಾಡೋದೇ ಚೆನ್ನಾಗಿರುತ್ತೆ. ಆಫೀಸ್ ಸ್ಟಾಫು ತುಂಬ ಖುಷಿ ಪಡ್ತಾರೆ. ಈವೆಂಟಿಗೂ ಒಂದು ಅರ್ಥ ಇರುತ್ತೆ. ಮುಂಚೆ ಎಲ್ಲ ಆ್ಯನಿವರ್ಸರಿ ಫಂಕ್ಷನ್ ಆದಾಗ ನಮ್ಮದಕ್ಕೆ ಡ್ಯಾನ್ಸ್ ಮಾಡ್ತಿದ್ರು. ಅವ್ರು ಹೋದ್ಮೇಲೆ ಅದೆಲ್ಲ ನಿಂತೇ ಹೋಯ್ತು. ಮಹೇಶ, ಈ ಸಲ ಯಾರ್ಯಾರು ಪರ್ಫಾರ್ಮ್ ಮಾಡಬೇಕು, ಏನೇನು ಪರ್ಫಾರ್ಮ್ ಮಾಡಬೇಕು ಅಂತ ಒಂದು ಲಿಸ್ಟ್ ರೆಡಿ ಮಾಡು. ಈ ಸಲ ಮನೆಯವರೆಲ್ಲರೂ ನಮ್ಮ ಫಂಕ್ಷನಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಹಾಗಾದರೆ ಯಾರ್ಯಾರು ಏನೇನು ಪರ್ಫಾರ್ಮ್ ಮಾಡಬೇಕು, ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮೊದಲು ನಾನು, ಅತ್ತಿಗೆ, ದೀಪಿಕಾ ಒಂದು ಡಾನ್ಸ್ ಪರ್ಫಾರ್ಮ್ ಮಾಡ್ತೀವಿ. ಆಮೇಲೆ ದೊಡ್ಡಪ್ಪ ಅಭಿಬ್ರೋ ಒಂದು ಡಾನ್ಸ್ ಪರ್ಫಾರ್ಮ್ ಮಾಡ್ತಾರೆ. ಅಪ್ಪ ಅಮ್ಮ ಸ್ಟೇಜ್ ಮೇಲೆ ಒಂದು ಡಾನ್ಸ್ ಪರ್ಫಾರ್ಮ್ ಮಾಡ್ತಾರೆ. ನೀವು ಮತ್ತು ತುಳಸಿಯವರು ಒಂದು ಡಾನ್ಸ್ ಪರ್ಫಾರ್ಮ್ ಮಾಡಬೇಕು. ಆಮೇಲೆ ಎಲ್ಲರೂ ಮನೆಯವ್ರು ಸೇರಿ ಒಂದು ಡಾನ್ಸ್ ಪರ್ಫಾರ್ಮ್ ಮಾಡಬೇಕು. ನಿಧಿ, ಏನು ಹೇಳ್ತಾ ಇದೆಯಾ? ನಾನು ಇವರು ಒಟ್ಟಿಗೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಾ? ನೀನೇನಿದು ನಿಮ್ಮ ಕಾಲೇಜ್ ಫಂಕ್ಷನ್ ಅಂದ್ಕೊಂಡಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಕಾಲೇಜ್ ಫಂಕ್ಷನ್ ಅಂದಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲಿದೆ ರೂಲ್ಸು? ಲೆಕ್ಚರರ್ಸು ಡ್ಯಾನ್ಸ್ ಮಾಡ್ಬೋದು ಅಲ್ವೇನ್ರಿ? ಕರೆಕ್ಟ್. ಹಾಗಾದರೆ ನಿಧಿ, ನೀನು ಇವ್ರ ಜೊತೆ ಮಾತಾಡಿ ಯಾರ್ಯಾರು ಯಾವ್ಯಾವ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡು. ಹಾಗೆ ಈ ಮನೆಯವ್ರು ಎಲ್ಲರೂ ಸೇರಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀವಿ. ಎಲ್ಲರೂ ಅಂತ ಯಾಕೆ ಹೇಳ್ತಿದ್ದೀರಾ? ನಾನು ಈ ಪ್ರೋಗ್ರಾಮಲ್ಲಿ ಪರ್ಫಾರ್ಮ್ ಮಾಡಲ್ಲ. ಸರ್, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಮನೆಯಲ್ಲೆಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂದರೆ ಅದು ನೀವೇ. ನೀವು ಡ್ಯಾನ್ಸ್ ಪರ್ಫಾರ್ಮ್ ಮಾಡಲೇಬೇಕು ಸರ್. ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ಮನೆಯವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಿದ್ದೀರಲ್ವಾ, ಸೊ ಮನೆಯವರೆಲ್ಲರೂ ಸೇರಿ ಡ್ಯಾನ್ಸ್ ಮಾಡಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ.
ಥ್ಯಾಂಕ್ ಯು. ನಾನು ನಿಮಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ ಸರ್. ಶಾರ್ವರಿ ಅವರೇ, ಈ ಫಂಕ್ಷನಲ್ಲಿ ಮನೆಯವರೆಲ್ಲರೂ ನಗ್ನಗ್ತಾ ಖುಷಿಯಿಂದ ಭಾಗಿಯಾಗಬೇಕು. ಇದು ಎಲ್ಲರ ಮನಸ್ಸಲ್ಲೂ ಯಾವಾಗಲೂ ನೆನಪಲ್ಲಿ ಉಳಿಬೇಕು. ಹಾಗಾಗಬೇಕು ಅಂದರೆ ಅಭಿ ಮೊದಲ ಹಾಗೆ ಎಲ್ಲರ ಜೊತೆನೂ ಇರಬೇಕು. ಅವನು ಈ ಫಂಕ್ಷನಲ್ಲಿ ಮನೆಯವ್ರ ಜೊತೆ ಡ್ಯಾನ್ಸ್ ಮಾಡಬೇಕು. ನೀವು ಹೇಳ್ತಿರೋದು ನಿಜ ತುಳಸಿ ಅವರೇ, ಆದರೆ ಏನು ಮಾಡೋದು, ನಮ್ಮ ಅಭಿಗೆ ಮೂಗಿಂತದಿಲ್ಲೇ ಕೋಪ. ಯಾರು ಏನು ಹೇಳಿದ್ರೂ ಅವನಿಗೆ ಅರ್ಥ ಆಗ್ತಿಲ್ಲ. ಇಲ್ಲ ಶಾರ್ವರಿ, ಅಭಿಗೆ ನಾವು ಹೇಳಿದ್ರೆ ಅರ್ಥ ಆಗದೆ ಇರ್ಬೋದು, ಆದರೆ ಅವನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟೇ ಕೊಡ್ತಾನೆ. ದಯವಿಟ್ಟು ನೀವೇ ಅವನ ಜೊತೆ ಮಾತಾಡಿ ಅವನನ್ನು ಒಪ್ಪಿಸ್ತೀರಾ? ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಖುಷಿಯಿಂದ ಸೇರೋ ಗಳಿಗೆ ಬಂದಿದೆ. ಇದರಲ್ಲಿ ಅವನು ಖುಷಿಯಿಂದ ಸೇರಿಬಿಟ್ರೆ ಆಗ ಅವನಿಗೆ ಮನೆಯವರೆಲ್ಲರೂ ಬೇಕು ಅನಿಸುತ್ತೆ. ಹೌದು ಚಿಕ್ಕಮ್ಮ, ಅಭಿ ಮನಸ್ಸು ಐಸಿದ್ದ ಹಾಗೆ. ಈಗ ನೋಡಿದ್ರೆ ಗಟ್ಟಿ ಅನಿಸುತ್ತೆ, ಆದರೆ ಎಲ್ಲರೂ ಮಧ್ಯೆ ಇದ್ದಾಗ ಅವನಿಗೆ ಗೊತ್ತಿಲ್ಲದೆ ಕರಗ್ಬಿಡ್ತಾನೆ. ಮಾತಾಡಿ ಚಿಕ್ಕಮ್ಮ. ಸರಿ. ಅಭಿ, ಏನಿದೆಲ್ಲ? ನಮ್ಮನೆ ವಿಷಯ ಊರವ್ರಿಗೆಲ್ಲ ಗೊತ್ತಾಗಬೇಕಾ? ನೋಡೋ, ಮನಸ್ತಾಪಗಳು ಏನೇ ಇದ್ರೂ ಅದು ನಮ್ಮೊಳಗೆ ಇರಲಿ. ಹೊರಗ್ನವ್ರ ಮುಂದೆ ನಾವು ಚಿಕ್ಕವರಾಗಬಾರ್ದು. ಹಾಗಂತ ಇವ್ರು ಹೇಳಿದ್ದನ್ನ ಕೇಳಿಕೊಂಡು ಇವ್ರು ಕುಣಿಸ್ತಾ ಕುಣಿಬೇಕಾ ಚಿಕ್ಕಮ್ಮ? ನಾನು ಹಾಗೆ ಹೇಳಲಿಲ್ಲ ಅಭಿ. ಈ ಕಂಪನಿ ಎಲ್ರಿಗೂ ಸೇರಿದ್ದು. ಕಂಪನಿ ಆ್ಯನಿವರ್ಸರಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಆ್ಯನಿವರ್ಸರಿ ದಿನ ನೀನು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಪ್ರೋಗ್ರಾಮ್ ಮುಗಿದ್ಮೇಲೆ ಬೇಕಾದರೆ ನಿನ್ನ ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನು ಮನೆಯವರೆಲ್ಲರೂ ಕೂತು ಮಾತಾಡಿ ಡಿಸೈಡ್ ಮಾಡೋಣ. ನೋಡಬೇ, ಕಂಪ್ನಿಯವ್ರಿಗಾಗಲಿ ಸ್ಟಾಫ್ಗಾಗಲಿ ಮನೇಲಿರೋ ಮನಸ್ತಾಪಗಳು ಗೊತ್ತಾಗಬಾರ್ದು. ನಿನಗೇನು ಈ ಮನೆ ಭಾಗ ಆಗ್ಬೇಕು ತಾನೆ? ಅದೇ ತಾನೇ ನಿನಗೆ ಬೇಕಾಗಿರೋದು. ಆಯಿತು, ನೀನು ಆ್ಯನಿವರ್ಸರಿ ಮುಗಿಯೋವರೆಗೂ ನಮ್ಮ ಮಾತು ಕೇಳಿಕೊಂಡು ಆ್ಯನಿವರ್ಸರಿನ ಚೆನ್ನಾಗಿ ಮಾಡಿಕೊಟ್ರೆ ನೀನು ಹೇಳಿದ್ದಾಗತ್ತೆ. ಇಲ್ಲ ಅಂದರೆ ಆ್ಯನಿವರ್ಸರಿನೂ ಚೆನ್ನಾಗಾಗಲ್ಲ, ನೀನು ಅಂದ್ಕೊಂಡಿರೋದು ಸುಲಭ ಆಗಲ್ಲ. ಅಭಿ, ಮನೇಲೆಲ್ಲರೂ ಇಷ್ಟಪಟ್ಟು ಫಂಕ್ಷನ್ ಮಾಡ್ತಿರುವಾಗ ನೀನು ಅವ್ರ ಮನಸ್ಸಿಗೆಲ್ಲ ಬೇಜಾರು ಮಾಡಬೇಡ. ಪ್ಲೀಸ್ ಒಪ್ಕೋ. ನನ್ನ ಮಾತು ಕೇಳು ಅಭಿ. ಮುಂಚೆ ಎಲ್ಲ ನಿಮ್ಮ ತಾಯಿನೇ ಮುಂದೆ ನಿಂತು ಆ್ಯನಿವರ್ಸರಿನ ನಡೆಸ್ಕೊಡ್ತಾಯಿದ್ರು. ಈಗ 25ನೇ ಆ್ಯನಿವರ್ಸರಿ ನೀನೇ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ನಿಮ್ಮ ತಾಯಿ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಯೋಚನೆ ಮಾಡು. ಚಿಕ್ಕಮ್ಮ, ನೀವು ಹೇಳ್ತಿದ್ದೀರಾ ಅಂತ ಒಪ್ಕೋತಿದ್ದೀನಿ. ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ನಾನು ಪರ್ಫಾರ್ಮ್ ಮಾಡ್ತೀನಿ. ಆದರೆ ಆ್ಯನಿವರ್ಸರಿ ಆದಮೇಲೆ ನಾನೇನು ಹೇಳಿದ್ದೀನೋ ಅದನ್ನು ನಡಿಬೇಕು. ಹಾಗಿದ್ರೆ ನೀನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತೀಯಲ್ಲ? ಸರಿ, ಹಾಗಾದರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ಮನೆಯವರೆಲ್ಲರೂ ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿಬಿಡು. ಸರಿ ಅಣ್ಣ. ಮಾಧವ್ ಅವರೇ, ಅದು ನಾನು ಓಹ್ ಸಾರಿ ತುಳಸಿಯವರೇ, ನಾನು ನಿಮ್ಮ ಬಗ್ಗೆ ಮರ್ತೇ ಬಿಟ್ಟಿದ್ದೆ. ಮಹೇಶ, ತುಳಸಿಯವರು ಫಂಕ್ಷನಲ್ಲಿ ನಮ್ಮ ಜೊತೆ ಇರ್ತಾರೆ, ಆದರೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಅವರಿಂದ ಆಗಲ್ಲ.
ಅದಕ್ಕೆ ಡ್ಯಾನ್ಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅವರು ಮುಜುಗರ ಅನ್ನೋದ್ರಿಂದ ನಾನೇನು ಅವ್ರನ್ನ ಒತ್ತಾಯ ಮಾಡಲ್ಲ. ಸರಿ ಆಗಿದ್ರೆ ಉಳ್ದವರೆಲ್ಲ ಪರ್ಫಾರ್ಮ್ ಮಾಡ್ಬೋದಲ್ಲ? ಹಾಗಿದ್ರೆ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡ್ಕೊಳ್ಳಿ. ನಿಧಿ, ಯಾವ್ಯಾವ ಸಾಂಗಿಗೆ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾನೆ ಅನ್ನೋದನ್ನ ನೀನು ನೋಡ್ಕೊ. ತುಳಸಿಯವರೇ, ಟೆನ್ಷನ್ ಮಾಡ್ಕೋಬೇಡಿ. ನೀವು ಫಂಕ್ಷನಲ್ಲಿ ನಮ್ಮ ಎಲ್ಲರ ಜೊತೆ ನಗ್ನಗ್ತಾ ಇದ್ದರೆ ಅಷ್ಟೇ ಸಾಕು.